ಅಶ್ವ ಕೃಷಿ ಚಾನೆಲ್ಗೆ ಸ್ವಾಗತ. ನಾನು ಅನಿತಾ. ನುಗ್ಗೆ ಕೃಷಿ ಮಾಡಿದ್ರೆ ಲಕ್ಷ ಸಂಪಾದನೆ ಮಾಡಬಹುದು. ಹೌದು, 6 ರಿಂದ 8 ತಿಂಗಳಲ್ಲಿ ಇಳುವರಿ. ಇನ್ನು ಕಡಿಮೆ ನೀರಿನಲ್ಲೂ ಉತ್ತಮ ಆದಾಯ ನೀಡುವ ಬೆಳೆ ಯಾವುದು ಗೊತ್ತಾ? ಅದು ನುಗ್ಗೆ ಕೃಷಿ. ಇದರ ಬಗ್ಗೆ ಫುಲ್ ಡೀಟೇಲ್ಸ್ ನಾವು ಹೇಳ್ತೀವಿ, ಕೇಳಿ. ಸಾಂಪ್ರದಾಯಿಕ ಕೃಷಿಗೆ ಪರ್ಯಾಯವಾಗಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಲಾಭ ತಂದುಕೊಡುವ ಬೆಳೆಗಳತ್ತ ರೈತರು ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ. ಅಂತಹ ಬೆಳೆಗಳಲ್ಲಿ ನುಗ್ಗೆ ಕೃಷಿ ಪ್ರಮುಖ ಸ್ಥಾನ ಪಡೆದಿದ್ದು, ಕಡಿಮೆ ನೀರಿನಲ್ಲೂ ಉತ್ತಮ ಇಳುವರಿ ನೀಡುವ ಮೂಲಕ ರೈತರ ಆದಾಯವನ್ನ ಹೆಚ್ಚಿಸುವ ಬೆಳೆಯಾಗಿ ಹೊರಹೊಮ್ಮಿದೆ. ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿರುವ ನುಗ್ಗೆ ದೇಶೀಯ ಹಾಗೂ ವಿದೇಶಿ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆಯನ್ನ ಹೊಂದಿದೆ. ಸರಿಯಾದ ಕೃಷಿ ಪದ್ಧತಿ ಮತ್ತು ನಿರ್ವಹಣೆ ಅನುಸರಿಸಿದರೆ 1 ಎಕರೆಯಲ್ಲಿ ಉತ್ತಮ ಪ್ರಮಾಣದ ಆದಾಯ ಗಳಿಸಲು ಸಾಧ್ಯವಿದೆ. ನುಗ್ಗೆ ಬೆಳೆಗೆ ಮರಳು ಮಿಶ್ರಿತ ಗೋಡು ಮಣ್ಣು ಅತ್ಯಂತ ಸೂಕ್ತವಾಗಿದೆ. ಭೂಮಿಯಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು ಅಗತ್ಯವಾಗಿದ್ದು, ಒಣ ಹವಾಮಾನದಲ್ಲಿಯೂ ಈ ಬೆಳೆ ಉತ್ತಮವಾಗಿ ಬೆಳೆಯುವ ಸಾಮರ್ಥ್ಯ ಹೊಂದಿದೆ. ಕಡಿಮೆ ಮಳೆಯ ಪ್ರದೇಶಗಳಲ್ಲಿಯೂ ಯಶಸ್ವಿಯಾಗಿ ಕೃಷಿ ಮಾಡಬಹುದು. ಇನ್ನು ಕೃಷಿ ಮಾಡುವ ಪ್ರದೇಶದಲ್ಲಿ ಸಾಲಿನಿಂದ ಸಾಲಿಗೆ 7 ಅಡಿ ಹಾಗೂ ಗಿಡದಿಂದ ಗಿಡಕ್ಕೆ 6 ಅಡಿ ಅಂತರ ಕಾಯ್ದುಕೊಂಡು ನಾಟಿ ಮಾಡಬೇಕು. 1 ಅಡಿ ಉದ್ದ, ಅಗಲ ಮತ್ತು ಆಳದ ಹೊಂಡಗಳನ್ನು ತೆಗೆದು ಕೊಟ್ಟಿಗೆ ಗೊಬ್ಬರ ಹಾಗೂ ಮಣ್ಣಿನ ಮಿಶ್ರಣದಿಂದ ತುಂಬಬೇಕು. ಬೀಜವನ್ನ ನೇರವಾಗಿ ಬಿತ್ತನೆ ಮಾಡಬಹುದಾಗಿದ್ದು, ಪಾಲಿಥೀನ್ ಚೀಲಗಳಲ್ಲಿ ಬೆಳೆಸಿದ ಆರೋಗ್ಯಕರ ಸಸಿಗಳನ್ನು ಸಹ ನಾಟಿ ಮಾಡಬಹುದು. ಗಿಡಗಳು ಚಿಕ್ಕದಾಗಿರುವಾಗ ವಾರಕ್ಕೊಮ್ಮೆ ನೀರುಣಿಸುವುದು ಉತ್ತಮ. ಹೂ ಬಿಡುವ ಹಾಗೂ ಕಾಯಿ ಬೆಳೆಯುವ ಸಮಯದಲ್ಲಿ ಮಣ್ಣಿನಲ್ಲಿ ತೇವಾಂಶವನ್ನು ಕಾಪಾಡುವುದು ಅತ್ಯಗತ್ಯ. ಪ್ರತಿ ಗಿಡಕ್ಕೂ ಕಾಲಕಾಲಕ್ಕೆ ಕೊಟ್ಟಿಗೆ ಗೊಬ್ಬರ, ಸಾವಯವ ಗೊಬ್ಬರವನ್ನು ನೀಡುವುದರಿಂದ ಉತ್ತಮ ಬೆಳವಣಿಗೆ ಹಾಗೂ ಅಧಿಕ ಇಳುವರಿ ದೊರೆಯುತ್ತದೆ. ಗಿಡಗಳು ಅತಿಯಾಗಿ ಎತ್ತರ ಬೆಳೆಯದಂತೆ ಸುಮಾರು 6 ರಿಂದ 7 ಅಡಿ ಎತ್ತರದಲ್ಲಿ ತುದಿಯನ್ನ ಕತ್ತರಿಸಬೇಕು. ಇದರಿಂದ ಹೆಚ್ಚಿನ ಕವಲುಗಳು ಮೂಡಿ ಹೆಚ್ಚು ಕಾಯಿ ಬಿಡಲು ಸಹಕಾರಿಯಾಗುತ್ತದೆ. ನಾಟಿ ಮಾಡಿದ 6 ರಿಂದ 8 ತಿಂಗಳೊಳಗೆ ನುಗ್ಗೆ ಗಿಡಗಳು ಇಳುವರಿ ನೀಡಲು ಆರಂಭಿಸುತ್ತವೆ. ಸರಿಯಾದ ನಿರ್ವಹಣೆಯಿಂದ ಹಲವು ವರ್ಷಗಳವರೆಗೆ ನಿರಂತರವಾಗಿ ಉತ್ತಮ ಉತ್ಪಾದನೆ ಪಡೆಯಬಹುದು. ಕಡಿಮೆ ನೀರಿನ ಅವಶ್ಯಕತೆ, ಕಡಿಮೆ ನಿರ್ವಹಣಾ ವೆಚ್ಚ, ವೇಗವಾಗಿ ಇಳುವರಿ ನೀಡುವ ಗುಣ ಹಾಗೂ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆಯಿಂದ ನುಗ್ಗೆ ಕೃಷಿ ರೈತರಿಗೆ ಲಾಭದಾಯಕ ಪರ್ಯಾಯ ಬೆಳೆಯಾಗಿ ಪರಿಣಮಿಸಿದೆ. ವೈಜ್ಞಾನಿಕ ಕೃಷಿ ಪದ್ಧತಿಯನ್ನ ಅನುಸರಿಸಿದರೆ ಕಡಿಮೆ ಹೂಡಿಕೆಯಿಂದ ಉತ್ತಮ ಆದಾಯ ಗಳಿಸುವ ಅವಕಾಶ ರೈತರಿಗೆ ಸಿಗುತ್ತೆ. ಇದೇ ತರಹದ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವ ಕೃಷಿ ಚಾನೆಲ್. ನಮಸ್ಕಾರ.